ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಕೋಮಲ್ ಬಸು ಕನ್ನಡ ವ್ಲಾಗ್ಸ್. ಹೆಂಗದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಿದ್ದೀರಂತ ಅನ್ಕೋತೀನಿ ರೀ. ನಾನು ಇವತ್ತು ಮಧ್ಯಾಹ್ನದಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಇವತ್ತು ಮಾರ್ನಿಂಗ ಎಲ್ಲ ಹುಡುಗರಿಗೆ ರೆಡಿ ಮಾಡಿಸಿ ಅವ್ರಿಗೆ ಟಿಫನ್ ಮಾಡಿಸಿ ಟಿಫನ್ ಕೊಟ್ಟು ಅವ್ರಿಗೆ ದೊಡ್ಡ ಸ್ಕೂಲಿಗೆ ಕಳ್ಸೋದೇ ಒಂದು ದೊಡ್ಡ ಕೆಲಸ ಆಗ್ಯದ್ರಿ. ನಮ್ಮ ಅಮ್ಮವ್ರು ಎಲ್ಲರೂ ಒಂದು ಕಡೆ ಇದ್ರೆ ನಮ್ಮ ಅಮ್ಮು ಭಾಳ ಹಠ ಮಾಡ್ತಾಳೆ ನೋಡ್ರಿ, ಯಾವುದಕ್ಕೂ ಪ್ರತಿಯೊಂದಕ್ಕೂ. ಸೊ ಇವತ್ತು ನಿನ್ನೆ ನೈಟ್ ಆಕೆ ಸ್ವಲ್ಪ ಹೋಮ್ವರ್ಕ್ ಮಾಡಿದ್ದಿಲ್ಲ ಅಂತ ಮುಂಜಾನೆ ಆಕೆಗೆ ಬೈದಿದ್ರಿ, ಯಾಕೆ ಹೋಮ್ವರ್ಕ್ ಮಾಡಿಲ್ಲ ಅಂಥೇಳಿ. ಸ್ವಲ್ಪ ಅದೇ ಸಿಟ್ಟಿನಾಗೆ ಹೋಗ್ಯಾಡ್ರಿ, ಇವತ್ತು ಬೈದಿದ್ದು ಹೋಗಿ ಮಮ್ಮಿ ಅಂತ ಸರಿಯಾಗಿ ಮಾತಾಡ್ಸಿಲ್ಲ. ಸೊ ಏನು ಮಾಡೋಕ್ಕಾಗಲ್ರಿ, ಎಲ್ಲ ತಾಯ್ದರಿಗೂ ಹಾಗೆ ಆಗ್ತದೆ. ಬೈಯೋದೇನೋ ಬೈದು ಬಿಡ್ತೀವಿ, ಅವ್ರು ಹೋದ್ಮೇಲೆ ಆ ಗಿಲ್ಟ್ ಫೀಲ್ ನಮ್ಗೆ ಅವ್ರು ಬರೋತನ ಹಂಗೆ ಕಾಡ್ತಿರ್ತದೆ. ಸೊ ತೀರಾ ಲಾಡ್ ಮಾಡಿದ್ರು ಅವರಿಗೆ ನೆಕ್ಸ್ಟ್ ನಮ್ಮ ಮಾತೆ ಕೇಳಲ್ರಿ ಅವರು, ಮತ್ತು ಅವ್ರದ್ದೇ ಹಠ ಏನದ ಅದೇ ಮಾಡ್ತಾರೆ. ಸ್ವಲ್ಪ ಅವಾಗ ಬೈಕೋತ ಮಾಡ್ಕೋತಾ ಇದ್ದರು ಮಕ್ಕಳು ಚಲೋ ಇರ್ತಾರೆ ನೋಡ್ರಿ. ಈಗ ನಾನು ಇಲ್ಲಿ ಇವತ್ತು ಮಾರ್ನಿಂಗ ನೀರು ಬಿಟ್ಟಿವ್ರಿ. ನೀರು ಬಿಟ್ಟರೆ ಮನೆ ಗಿನಿ ಎಲ್ಲ ಕ್ಲೀನ್ ಮಾಡ್ಕೊಂಡೇವ್ರಿ. ಸ್ವಲ್ಪ ಮನೆ ಗಿನಿ ತೊಳೆದು ದೇವರಿಗೆಲ್ಲ ದೀಪ ಹಚ್ಚಿ ಆಮೇಲೆ ಈಗ ನಾ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡು ಮಾಡೀನಿ ನೋಡ್ರಿ. ಸೊ ಇವತ್ತು ನಾನು ಟೊಮೆಟೊ ಬಾತ್ ಮಾಡ್ಬೇಕು ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಕೊಂಡೇನಿ ರೀ. ಅದೇ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಸೊ ಟೊಮೆಟೊ ಬಾತ್ ಮಾಡೋಕೆ ಏನೇನು ಬೇಕು ಮತ್ತು ಹೆಂಗೆ ಮಾಡೋದು ಅಂತ ನಿಮ್ಮ ಜೊತೆ ನಾನು ರೆಸಿಪಿನ ಶೇರ್ ಮಾಡ್ಕೋತೀನಿ ನೋಡಿರಿ. ಸೊ ಬರ್ರಿ ಹೆಂಗೆ ಮಾಡೋಣ ಏನಿಲ್ಲ ಅಂತ ನೋಡ್ಕೊಂಡು ಬರೋಣ ಬರ್ರಿ. ರೆಸಿಪಿನ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ ರೆಸಿಪಿ. ಸೊ ಇಲ್ಲಿ ನೋಡಿ ನಮ್ಮ ಚರಿ ಈಗ ಮಲ್ಕೊಂಡ್ರಾಳ ನೋಡ್ರಿ. ಆಕೆ ಮಲ್ಕೊಂಡು ಏಳೋವರೆಗೂ ನಾವು ರೈಸ್ ಮಾಡ್ಕೊಂಡು ಬಿಡಮ್ರಿ. ಆಕೆ ಮತ್ತೆ ಎದ್ದಳು ಅಂದ್ರೆ ಆಗಲ್ರಿ. ಸೊ ಈಗ ನಾನಿಲ್ಲಿ ಟೊಮೆಟೊ ಮಾಡ್ಲಿಕ್ಕೆ ಒಂದು 3 ಟೊಮೆಟೊ ತೊಗೊಂಡಿನಿ ರೀ. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡೀನಿ, ಸ್ವಲ್ಪ ಕರಿಬೇವು ತೊಗೊಂಡೀನಿ, 2 ಮೆಣಸಿನ್ಕಾಯಿ ತೊಗೊಂಡೀನಿ ರೀ, ಒಂದು 7-8 ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡೀನಿ, ಮತ್ತು ಇಲ್ಲಿ 2 ಉಳ್ಳಾಗಡ್ಡಿ ತೊಗೊಂಡೀನಿ ರೀ ನಾ. ಸೊ ಈಗ ಮತ್ತು ಈ ಸೈಡ್ ಒಂದು 1 ಗ್ಲಾಸ್ ಆಗೋಷ್ಟು ಒಂದು ಅಕ್ಕಿ ತೊಗೊಂಡೀನಿ ರೀ. ಮತ್ತು ಇಲ್ಲಿ ಒಂದು 3 ಸ್ಪೂನು ಎಣ್ಣೆ ತೊಗೊಂಡೀನಿ ರೀ. ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟೇ ನಾನು ಖಾರ ತೊಗೊಂಡೀನಿ ರೀ. ಸೊ ಒಂದು ಅರ್ಧ ಸ್ಪೂನು ಅರಿಶಿಣ ತೊಗೊಂಡೀನಿ, ಮತ್ತು 1 ಸ್ಪೂನು ಚಿಕನ್ ಮಸಾಲ ತೊಗೊಂಡೀನಿ ರೀ. ಸೊ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೋಬೇಕು ರೀ. ಈಗ ನಾನು ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಆ ಗ್ಯಾಸಿನ ಮೇಲೆ ಕುಕ್ಕರ್ ಇಟ್ಕೋತೀನಿ ನೋಡಿರಿ. ಕುಕ್ಕರ್ ಸ್ವಲ್ಪ ಬಿಸಿ ಆಗ್ಬೇಕು ರೀ. ಸೊ ಕುಕ್ಕರ್ ಬಿಸಿ ಆದ ನಂತರ ಇಲ್ಲಿ ನಾನು 3 ಸ್ಪೂನು ಎಣ್ಣೆ ಹಾಕ್ಕೊಳಕತ್ತೀನಿ ರೀ. ಎಣ್ಣೆ ಹಾಕ್ಕೊಂಡು ಆದ ನಂತರ ಒಂದು ಅರ್ಧ ಸ್ಪೂನು ಸಾಸಿವೆ ಜೀರಿಗೆ ಹಾಕ್ಕೊಳತ್ತೀನಿ ರೀ. ಸಾಸಿವೆ ಜೀರಿಗೆ ಜರ ಚಟಪಟ ಅಂತ ಅಂದಮ್ಯಾಗ ಇಲ್ಲಿ ನಾವು ಒಂದು 2 ಪಲಾವ್ ಎಲೆನ ತೊಗೊಂಡಿದ್ರಿ. ಒಂದು 2 ಪಲಾವ್ ಎಲೆನ ಹಾಕ್ಕೊಂಡ್ರಿ, ತೋರಿಸಿಲ್ಲವು, ಇಲ್ಲಿ ಹಾಕ್ಲತ್ತೀನಿ ನೋಡಿರಿ. ಸೊ 2 ಚಕ್ಕಿ ಮತ್ತು ಒಂದು 3 ಏಲಕ್ಕಿ ತೊಗೊಂಡೀನಿ ರೀ. ಅಂದ್ರೆ ಏಲಕ್ಕಿ ತೊಗೊಂಡೀನಿ ರೀ. ಸೊ ಇಲೈಚಿ ಅಂತಾರೆ. ಸೊ ಈಗ 1-2 ಉಳ್ಳಾಗಡ್ಡಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಹುರ್ಕೋಬೇಕು ರೀ. ಚಲೋ ಹುರ್ಕೊಂಡು ಆದ ನಂತರ ಮತ್ತು ಇಲ್ಲಿ ಈಗ ನಾನು ಬೆಳ್ಳುಳ್ಳಿ ಜಜ್ಕೊಂಡಿದ್ದಲ್ಲ ರೀ, ಅದು ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ ರೀ. ಬೆಳ್ಳುಳ್ಳಿ ಹಾಕ್ಕೊಂಡು ಆದ ನಂತರ ಸ್ವಲ್ಪ ಕರಿಬೇವು ಹಾಕ್ಕೋತೀನಿ ರೀ. ಕರಿಬೇವು ಹಾಕ್ಕೊಂಡ ನಂತರ ನಾ ಇಲ್ಲಿ ಮತ್ತು 2 ಹಸಿಮೆಣ್ಸಿನ್ಕಾಯಿ ಇದ್ದವಲ್ಲ ರೀ, ಅವನು ಇದಕ್ಕೆ ಸೇರಿಸ್ಕೋತೀನಿ. ಸ್ವಲ್ಪ ಈಗ ಕೈ ಆಡಿಸ್ಕೋತೀನಿ ನೋಡಿರಿ, ಹಸಿ ವಾಸನೆ ಹೋಗೋವರೆಗೂ, ಮೆಣಸಿನ್ಕಾಯ್ದಾಗ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೋತೀನಿ ರೀ. ಹುರ್ಕೊಂಡು ಆದ ನಂತರ ಮತ್ತು ನಾ ಇಲ್ಲಿ 3 ಟೊಮೆಟೊ ತೊಗೊಂಡಿದ್ದಲ್ಲ ರೀ, ಅವನ್ನೂ ಹಾಕ್ಕೋತೀನಿ ರೀ. ಟೊಮೆಟೊ ಹಾಕ್ಕೊಂಡು ಆದ ನಂತರ ನಾ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರ್ಶಿಣ ತೊಗೊಂಡಿದ್ದಲ್ಲ ರೀ, ಅದು ಅರ್ಶಿಣ ಹಾಕ್ಕೋತೀನಿ. ಮತ್ತು ಚಿಕನ್ ಮಸಾಲ ಆ್ಯಡ್ ಮಾಡ್ಕೋತೀನಿ ರೀ. ಅದು ಆದಮೇಲೆ ಇಲ್ಲಿ ನಾನು ಈಗ ಖಾರ ಹಾಕ್ಕೊಳತ್ತೀನಿ ರೀ. ಮೆಣಸಿನ್ಕಾಯಿನೂ ಹಾಕ್ಕೊಂಡಿನಲ್ಲ ರೀ, ನಮ್ಮಲ್ಲಿ ಹುಡುಗರು ಇದು ಮಾಡ್ತಾವೆ ಅಂಥೇಳಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡೀನಿ ರೀ ಖಾರನ. ಸೊ ಅದೆಲ್ಲ ಕೈ ಅಲ್ಲಾಡಿಸ್ಕೊಂಡು ಮತ್ತು ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ. ಉಪ್ಪು ಹಾಕ್ಕೊಂಡು ಆದ ನಂತರ ಟೊಮಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕೈ ಆಡಿಸ್ತಾನೆ ಇರ್ಬೇಕು ರೀ. ಟೊಮಾಟೊ ಸ್ವಲ್ಪ ಸಾಫ್ಟ್ ಆದವು ಅಂತಂತಂದ್ರೆ ಅದಕ್ಕೀಗ ನಾನು ಇಲ್ಲಿ ಕೊತ್ತಂಬರಿ ಇತ್ತಲ್ಲ ರೀ, ಆ ಕೊತ್ತಂಬರಿನ ಹಾಕ್ಕೊಳತ್ತೀನಿ ನೋಡಿರಿ. ಕೊತ್ತಂಬರಿ ಹಾಕ್ಕೊಂಡು ಆದ ನಂತರ ಇಲ್ಲಿ ನಾ ಮತ್ತು 1 ಗ್ಲಾಸ್ ನೀರಿಗೆ 2 ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ಇದು ಮಾಡ್ಲತ್ತೀನಿ ರೀ, ಮಿಕ್ಸ್ ಮಾಡ್ಕೊಳತ್ತೀನಿ. ಮಿಕ್ಸ್ ಆದ ನಂತರ ನಾ ಈಗ ಅಕ್ಕಿ ಏನು ತೊಳೆದಿಟ್ಕೊಂಡಿದ್ದಲ್ಲ ರೀ, ಆ ಅಕ್ಕಿನ ಇದಕ್ಕೆ ಹಾಕ್ಕೊಳತ್ತೀನಿ ನೋಡಿರಿ. ನೀರು ಕುದಿ ಬಂದವ್ರಿ. ಕುದಿ ಬಂದ ನಂತರ
ಅಕ್ಕಿ ತೊಳೆದಿಟ್ಟಿಂದ ಅಕ್ಕಿನ ಹಾಕೋಬೇಕು ರೀ. ಹಾಕೊಂಡಾದ ನಂತರ ಸ್ವಲ್ಪ ತಿರುಗಾಡಿಸಿ ಎಲ್ಲ ಕರೆಕ್ಟ್ ಅದಿಲ್ಲ ನೋಡಿಕೊಂಡು ಒಂದು ಸಲ ಇಲ್ಲಿ ಆಮೇಲೆ ಕುಕ್ಕರ್ ಹಚ್ಚಿ ಮುಚ್ಚಿಬಿಡ್ಬೇಕು ರೀ. ಕುಕ್ಕರ್ ಮುಚ್ಚಿ ಆದ್ಮೇಲೆ ಒಂದು 3 ವಿಸಿಲ್ನ ಹೊಡಿಸ್ತೀನಿ ನೋಡಿರಿ. 3 ವಿಸಿಲಿಗೆಲ್ಲ ಅನ್ನ ಆಗ್ಬಿಡ್ತದೆ ರೀ. ಸೊ 3 ವಿಸಿಲ್ ಹೊಡಿಸ್ಬಿಡ್ತೀನಿ ರೀ. ಈಗ ನೋಡಿರಿ 3 ವಿಸಿಲ್ ಆಗ್ಯಾವ್ರಿ. ಇಲ್ಲ ಈಗ ಕುಕ್ಕರ್ನ ಓಪನ್ ಮಾಡಮ್ರಿ. ರೈಸ್ ಹೆಂಗಾಗ್ಯದ ಏನಿಲ್ಲ ಅಂತ ನೋಡಮ್ರಿ. ನೋಡಿರಿ ಈಗ ರೈಸನ್ನ ತೆಗಿಲಕತ್ತೀನಿ. ನೋಡಿರಿ ಹೆಂಗಾಗ್ಯದ ರೈಸು. ಚಲೋ ಆಗ್ಯದ ನೋಡಿರಿ ರೈಸ್ ಈಗ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಬಂಬ್ರಿ. ಎಲ್ಲ ಕೆಳಗೆಲ್ಲ ಮಸಾಲೆ ಎಲ್ಲ ಕುಂತಿರ್ತದಲ್ಲ ರೀ. ಸೊ ಅದೆಲ್ಲ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಬಂಬ್ರಿ. ಮಿಕ್ಸ್ ಆದ ನಂತರ ಈಗ ನಾನು ಇವಾಗ ಒಂದು ಪ್ಲೇಟ್ನಾಗ ಹಾಕಿ ತೋರಿಸ್ತೀನಂತ್ರಿ ಹೆಂಗಾಗ್ಯದ ಏನಿಲ್ಲ ಅಂತ. ನೋಡಿರಿ ಈಗ ನಾನು ಪ್ಲೇಟ್ನಾಗ ಹಾಕ್ಕೊಂಡೀನಿ ನೋಡಿರಿ. ಸ್ವಲ್ಪ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ರೀ ಹೆಂಗಾಗ್ಯದ ಅಂತ ನೋಡ್ಬೇಕಲ್ರಿ. ಸ್ವಲ್ಪ ಸುಡಾಕತ್ತಿತ್ತು ರೀ, ಬಿಸಿ ಇತ್ತು, ಅದ್ರಗೋಸ್ಕರ ರೀ ನೋಡ್ತೀನಿ ರೀ. ಸೊ ಸೂಪರ್ ಬಂದದ ನೋಡಿರಿ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗ್ಯದ. ನೀವು ಟ್ರೈ ಮಾಡಿರಿ. ಹೆಂಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ. ಸೂಪರ್ ಟೇಸ್ಟ್ ಆಗೈತೆ ರೀ. ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಆಗಿತ್ತು ನೋಡಿರಿ. ಸೊ ಅದಕ್ಕೆ ನೀವು ಕೂಡ ಟ್ರೈ ಮಾಡಿರಿ ಮನ್ಯಾಗ. ಟ್ರೈ ಆದ್ಮೇಲೆ ನಂಗೆ ಹೇಳ್ರಿ ಹೆಂಗೆ ಬಂತು ಏನಿಲ್ಲ ಅಂತ ಕಮೆಂಟ್ ಬಾಕ್ಸ್ನಾಗ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಇಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋನಾಗ ಮತ್ತೆ ಸಿಗ್ತೀನಿ ರೀ. ಟೇಕ್ ಕೇರ್ ಆಲ್.